ಹಾಯ್ ಸುರೇಂದ್ರ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳ್ಬೋದು. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಎಕ್ಸ್ಪೀರಿಯನ್ಸ್ ಟ್ರೇಡಿಂಗ್ ಅಲ್ಲಿ, ಈಗ ನಿಮ್ಮ ಫೀಲ್ ಟ್ರೇಡಿಂಗ್ ಅಲ್ಲಿ ಏನಾಗಿದೆ? ಮಿಲಿಯನಿಯರ್ಸ್ ಗ್ರೂಪ್ ಬರೋ ಮುಂಚೆ ನನಗೇನು ಎಕ್ಸ್ಪೀರಿಯನ್ಸ್ ಇದ್ದಿದ್ದಿಲ್ಲ. ಬಟ್ ವಿಡಿಯೋಸ್ ನೋಡ್ತಿದ್ದೆ, ಯೂಟ್ಯೂಬು ಫೇಸ್ಬುಕ್ನಲ್ಲಿ ವಿಡಿಯೋಸ್ ನೋಡ್ತಿದ್ದೆ. ಆಲ್ಮೋಸ್ಟ್ ಎಲ್ಲ ವಿಡಿಯೋಸನ್ನು ನೋಡಿದ್ದೀನಿ ನಾನು. ಆಲ್ಮೋಸ್ಟ್ ಎಷ್ಟು ಟ್ರೇಡರ್ಸ್ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲರದು ನೋಡಿದ್ದೀನಿ. ಅಷ್ಟು ಸಾರ್ಟ್ ಔಟ್ ಮಾಡಿದಾಗ ಮಿಲೇನಿಯರ್ಸ್ ಗ್ರೂಪ್ ಅನ್ನೋದು ನನಗೆ ಸ್ವಲ್ಪ ಆಕರ್ಷಣೆ ಆಯಿತು, ಸ್ವಲ್ಪ ಸೆಳೀತು. ಆ ಉದ್ದೇಶದಿಂದ ಮಿಲೇನಿಯರ್ಸ್ ಗ್ರೂಪ್ ಚಾಯ್ಸ್ ಮಾಡಿಕೊಂಡು ಇಲ್ಲಿದೆಲ್ಲ ಡೀಪ್ ಇದೆ ಅಂತ ತಿಳ್ಕೊಂಡು ಕಲಿಯೋಣ ಅಂತ ಬಂದೆ. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಟ್ರೇಡಿಂಗ್ ಬಗ್ಗೆ ಹೇಗಿತ್ತು, ಈಗ ಹೇಗಿದೆ? ಮಿಲಿಯನಿಯರ್ಸ್ ಗ್ರೂಪಿಗೆ ಬರೋ ಮುಂಚೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಒಂದು 50% ಇತ್ತು. ಬಟ್ ಈಗ ನನಗೆ 100% ಅಕ್ಯುರೇಸಿ 100% ಬಂದ್ಬಿಟ್ರೆ 3 ದಿನದಲ್ಲಿ? ಬರ್ತಾ ಇದೆ. ಓಕೆ. ಬಟ್ ಏನಂದ್ರೆ ನಾವು ಬಿಗಿನರ್ಸ್ ಅಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಹೌದು, ಖಂಡಿತ. ಅವ್ರು ಹೇಳ್ಕೊಟ್ಟಿದ್ದನ್ನ ನಾವು ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ವಿ ವಿಲ್ ಅಚೀವ್ 100%. ಸೊ ಲವ್ಲಿ. ಸೊ ಮೋಹನ್ ಸರ್ ಅವರ ಅಕ್ಯುರಸಿ ಲೆವೆಲ್ ಟ್ರೇಡಿಂಗ್ ಅಲ್ಲಿ ಎಷ್ಟಿದೆ ಅಂತ ನಿಮ್ಗೆ ಅನಿಸುತ್ತೆ? ಪರ್ಸ್ನಲಿ ನನ್ನ ವೈಯಕ್ತಿಕ ಹೇಳ್ಬೇಕಂದ್ರೆ 100% ಅಕ್ಯುರಸಿ ಇದೆ ಅವರಲ್ಲಿ, ಡೆಫಿನೆಟ್ಲಿ. ನಿಮ್ಮಂತ ಒಂದು ಬಿಗಿನರ್ ಟ್ರೇಡಿಂಗ್ ಅಲ್ಲಿ ಯಾಕೆ ಈ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡಬೇಕು? ಅದರಿಂದ ಏನು ಗುಣ ಅವರಿಗೆ? ಈ ಪ್ರೋಗ್ರಾಮನ್ನು ಅಟೆಂಡ್ ಮಾಡೋದ್ರಿಂದ ಒಂದು ಪ್ಯಾರಲಲ್ ಇನ್ಕಮ್ ಇದು ಮಾಡ್ಕೋಬಹುದು, ಇನ್ಕ್ರೀಸ್ ಮಾಡ್ಕೋಬಹುದು, ಪ್ಯಾರಲಲ್ ಇನ್ಕಮ್ ಜನರೇಟ್ ಮಾಡ್ಕೋಬಹುದು. ಇಲ್ಲ ಲೈಫ್ ಆ್ಯಸ್ ಅ ಬಿಸ್ನೆಸ್ ಅಂತ ತೊಗೊಂಡ್ರೆ ಇದ್ರೊಳಗೂ ಲೈಫ್ ನೀಡ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಈ 3 ದಿನದಲ್ಲಿ ಮೋಹನ್ ಸರ್ನ ನೋಡ್ತಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್, 100%. ಮೋಹನ್ ಸರು ನನ್ನ ಇದರ ಪ್ರಕಾರ ಒಂದು ರೀತಿ ಪಾದರಸ ಇದ್ದಂತೆ. ಹಿ ಈಸ್ ಅ ವೆರಿ ಆ್ಯಕ್ಟಿವ್ ಪರ್ಸನ್. ಅಷ್ಟೇ ಅವರು ಫಿಸಿಕಲಿನೂ ಫಿಟ್ ಇದ್ದಾರೆ, ಮೆಂಟಲಿನೂ ಫಿಟ್ ಇದ್ದಾರೆ. ಅವ್ರು ಹೇಳೋ ಶೈಲಿ, ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳುವಂಥ ಶೈಲಿ, ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಏನು ಹೇಳೋದಂತಿದೆಯಲ್ಲ, ಅದು ನನಗೆ ಭಾಳ ಇಷ್ಟ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಥ್ಯಾಂಕ್ ಯು.